ಅವರ ಉಳಿಸೋದಿಲ್ಲಪ್ಪ ಅಂತೇಳಿ ಇದಕ್ಕೆ ಹಿಂದೊಮ್ಮೆ ಚರ್ಚೆದಾಗ ಬಂದಿತ್ತು. ಅದು ಹಿಟ್ಟಿನ ಚೀಲ ನಾ ಹೆರ್ದಂಗೆ ಆಗ್ತಾನಂತ ಮಾತು. ಅಂದ್ರೆ ಜಾರಕಿಹೊಳಿ ಸಹೋದರರು ಜೊಲ್ಲೆಯವರು ಬಂದ್ರೆ, ಬೇರೆ ತಾಲೂಕವ್ರು ಬಂದ್ರೆ ಇಲ್ಲಿಯ ಸಂಸ್ಥೆಗಳು ಈ ರೀತಿ ಆಗ್ತಾವೆ ಅಂತೇಳಿ ನಮ್ಮ ಕತ್ತಿಯವ್ರ ಬೆಂಬಲಿಗರು ಮಾತಾಡೋದನ್ನು ರೆಫರ್ ಮಾಡಿದ್ರು ಹಿಂದಿದ್ದನ್ನು. ಅಂದರೆ ಅಲ್ಲೇ ಒಟ್ಟು ವೈಯಕ್ತಿಕತೆ ಒಂದು ಸ್ವಲ್ಪ ಜೋರು ಆಗ್ತಾಯಿದೇನೋ ಅಂತೇಳಿ. ಯಾಕಂದರೆ ಇಬ್ಬರು ಮೊದಲಿಂದ ಇವತ್ತು ಕತ್ತಿ ಕುಟುಂಬ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಜೊಲ್ಲೆಯವ್ರ ಕುಟುಂಬ ಆಗಿರ್ಬೋದು, ತಮ್ಮದೇ ಅಂತ ಕುಟುಂಬ ರಾಜಕಾರಣ ಮಾಡ್ತಾ ಅಧಿಕಾರ ಹಿಡಿತಾ ಬಂದಿದ್ದು ನಾವು ಈಗ ಇತಿಹಾಸ ತುಂಬ ನೋಡಿದ್ವಿ. ಮತ್ತು ಅನೇಕ ಸಲ ನಾವು ಈ ಮಾತನ್ನು ಹೇಳಿದ್ದೇವೆ. ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಇವತ್ತಿನ ಈ ದೇಶದ ಯಾವುದೇ ಜಿಲ್ಲೆಯಲ್ಲಿ ಆಗಿದ್ರು ಸಹಿತ ಕುಟುಂಬ ರಾಜಕಾರಣ ಹೆಚ್ಚಾಗ್ತಾ ಇದ್ದಾವಪ್ಪ. ಯೋಗ್ಯತೆಯಿಂದ ವ್ಯಕ್ತಿ ಇಲ್ಲಿ ಬರೋದು ಭಾಳ ಕಷ್ಟದ, ಬಡವಂತೆ ಇಲ್ಲಿ ಇಲೆಕ್ಷನ್ನಿಂದ ಆಯ್ಕೆ ಆಗೋದಂತೆ ಕನಸಿನ ಮಾತು ಅನ್ನುವಂಥ ಮಾತನ್ನು ಹಲವು ಸಲ ಹೇಳಿದ್ದದ. ಆ ದಿಶೆಯಲ್ಲೇ ಇವತ್ತು ಎರಡೂ ಪಂಗಡಗಳಿಗೆ ಬಂದಂಥ ಒಂದು ವೈರುಧ್ಯದಿಂದಾಗಿ, ಭಿನ್ನಾಭಿಪ್ರಾಯದಿಂದಾಗಿ ಇವತ್ತು ಈ ಚುನಾವಣೆ ಆಗ್ತಾಯಿದ್ದಾವೆ ಅನ್ನಿಸೋದು ಅಷ್ಟು ಸ್ಪಷ್ಟ ಅದ. ಸಪೋಸ್ ಅವರಿಬ್ಬರು ಹೊಂದಾಣಿಕೆ ಆಗಿದ್ದರೆ, ಇವತ್ತು ಜಾರಕಿಹೊಳಿ ಕುಟುಂಬದವರು ಕತ್ತಿಯವರು ಹೊಂದಾಣಿಕೆ ಆಗಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಚುನಾವಣೆಗಳು ಆಗ್ತಾ ಇರಲಿಲ್ಲ. ಎಲ್ಲ 16 ಸೀಟುಗಳಿಗೆ ಅವಿರೋಧ ಆಯ್ಕೆ ಹಾಕ್ಕೊಂಡು ಮತ್ತೆ ಹಾಕ್ಕೊಂಡು ನಮ್ಮ ಒಂದು 4, ನಿಮ್ಮ ಒಂದು 4, ಅವರು ಒಂದು 4 ಅಂತೇಳಿ ಮುಗಿದು ಹೋಗ್ತಿದ್ದೇವೆ ನಾವು. ಈ ನಡುವೆ ಮತ್ತೊಂದು, ಈಗ ನೀವು ಹಿಂದಿನ ಸಂಚಿಕೆಯಲ್ಲಿ ಇದು ಮಾಡಿದ್ರಿ, ನಮ್ಮ ಚಂದ್ರರಾಜ್ ಹಟ್ಟಿ ಅವರು ಈ ಖಾನಾಪುರ ಕಾಂಪಿಟೇಷನ್ ಹಿಂದೆ ಸರಿದ್ರು ಅನ್ನೋಂಥ ಮಾತನ್ನು, ಹಿಂದೆ ಸರಿಸಿದ್ರು ಬೇರೆ ವಿಷಯ, ಹಿಂದೆ ಸರಿದಾರ ಸ್ವತಃ ಅವ್ರು ಹೇಳಿಕೊಟ್ಟಿದ್ದಾರೆ, ನಾವು ಚರ್ಚೆ ಮಾಡಿ ಹಿಂದೆ ಸರಿದಿದ್ದೀನಿ ಅಂತೇಳಿ. ಅದನ್ನು ಅವ್ರು ಏನು ಹೇಳ್ತಾರೆ ನಾವು ಒಪ್ಪಬೇಕಾಗ್ತದೆ. ಒಳಗೆ ಏನು ನಡೆದಿರ್ತದೆ, ಯಾವ ಲಾಭಕ್ಕೆ ತೆಗಿತಾರೆ ಬಿಡ್ತಾರೆ ಅನ್ನೋದು ಅವ್ರು ಬಿಟ್ಟು ವಿಷಯ. ಲಾಭನ ಮಾಡ್ಕೊಂಡು ಏನೋ ಮಾಡಿ